ಅಂತೇಳಿ ಬಹುಶಃ ಮೋದಿಯವರೇ ಉತ್ತರ ಕೊಡಬೇಕು ಅನ್ನೋ. 2004ರಲ್ಲಿ ಲೋಕಸಭಾ ಚುನಾವಣೆ ಆಗಿತ್ತು. 2000 ಆಮೇಲೆ 9ರಲ್ಲಿ ಲೋಕಸಭಾ ಚುನಾವಣೆ ಆಗಿತ್ತು. 2014ರಲ್ಲಿ ನಮ್ಮ ಕಾಂಗ್ರೆಸ್ ಜಮಾನದಲ್ಲಿ ಕೂಡ ಚುನಾವಣೆ ಆಗ್ತದೆ. ಆವಾಗ ಎಲೆಕ್ಷನ್ ಡಿಕ್ಲೇರ್ ಮಾಡಿ ಫಲಿತಾಂಶ ಬರುವವರೆಗೆ ಬೇಕಾದ್ದು 20 ದಿವಸ. 20 ದಿವಸದಲ್ಲಿ ಅಂದರೆ ಇಷ್ಟು ಟೆಕ್ನಾಲಜಿ ಆವಾಗ ಇರಲಿಲ್ಲ. ಈಗ ಭಾಳ ಟೆಕ್ನಾಲಜಿ ಬಂದಿದೆ, EVM ಬಂದಿದೆ, ಎಲ್ಲ ಬಂದಿದೆ ಅಂತ ಹೇಳಿದರೆ ಅದು 20 ದಿವಸ ಅಲ್ಲ 10 ದಿವಸದಲ್ಲೇ ಮುಗಿಬೇಕಿತ್ತು ನಿಜವಾಗಿ ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ. ಆದರೆ ಇವತ್ತು 60 ದಿವಸ ಬೇಕು ಚುನಾವಣೆ. ದೇಶದ ಚರಿತ್ರೆ ಹೇಳುವಂಥದ್ದು. ಚುನಾವಣೆ ಘೋಷಣೆ ಮಾಡಿ ಫಲಿತಾಂಶ ಅದು ಜೂನ್ 4ಕ್ಕೆ ಬರ್ತದೆ. ಆಲೋಚನೆ ಮಾಡಿ, ಮೋರ್ ದೆನ್ 60 ಡೇಸ್ ಇಟ್ ಟೇಕ್ಸ್. ಈಗ ಬಹಳ ದೊಡ್ಡ ಒಂದು ಮಹತ್ ಯೋಜನೆ ನರೇಂದ್ರ ಮೋದಿ ಅವರು ಮುಂದೆ ಇಟ್ಟಿದ್ದಾರೆ. ಅದೇನಂತ ಹೇಳಿದರೆ, ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತೇಳಿ. ಈಗಾಗಲೇ ಇಂದಿನ ರಾಷ್ಟ್ರಪತಿಗಳು ಅದಕ್ಕೆ ವರದಿ ಕೊಟ್ಟಿದ್ದಾರೆ. ಅದರ ಪ್ರಕಾರ ಇದು ಮಾಡ್ತದೆ. ಅಂದರೆ ಎಲ್ಲಿಂದ ಚುನಾವಣೆ ನಡೀತದೆ? ಅದು ಪಂಚಾಯತಿನಿಂದ ಹಿಡಿದು ತಾಲೂಕು ಪಂಚಾಯತು, ಜಿಲ್ಲಾ ಪಂಚಾಯತು, ಅಸೆಂಬ್ಲಿ ಮತ್ತು ಲೋಕಸಭೆ, ಈ ಎರಡೂ ಕೂಡ ಒಂದೇ ಚುನಾವಣೆ. ಇದು ಆಲೋಚನೆ ಮಾಡಿ, ಈಗ ಒಂದು ಚುನಾವಣೆಗೆ 60 ದಿವಸ ಬೇಕಾಗ್ತದೆ. ಈ ಎಲ್ಲ ಘಟಕಗಳಿಗೆ ಚುನಾವಣೆ ಆದಾಗ ಕಡಿಮೆ ಪಕ್ಷ 1 ವರ್ಷ ಆದರೂ ಬೇಕಾಗ್ತದೆ. 1 ವರ್ಷದಲ್ಲಿ ಕೂಡ ಆಗ್ತದೆ. ಇದು ಒಂದು ಗೊಂದಲ. ಅವ್ರಿಗೇನೋ ತಲೆಗೆ ಹೋಗಿದೆ. ಯಾಕಂತೇಳಿದ್ರೆ ಏಕಛತ್ರಾಧಿಪತ್ಯ ಮೋದಿಯವರು ಬಹುಶಃ ಅವರು ಶಾಶ್ವತವಾಗಿ ಬದುಕ್ತಾರೆ ಅಂತೇಳಿ ಅದೇನೋ ಭಾವನೆ ಇದೆಯೇ ಏನೋ ಗೊತ್ತಿಲ್ಲ. ಒಂದು ರಾಷ್ಟ್ರದ ಮೇಲೆ ತನ್ನ ವ್ಯಕ್ತಿತ್ವದ ಒಂದು ಪ್ರಭಾವವನ್ನು, ವರ್ಚಸ್ಸನ್ನು ಏರಬಾರ್ದು ಯಾವಾಗ. ಅದು ಮುಖ್ಯವಾಗಿ ಪಂಚಾಯತ್ ಎಲ್ಲ ಸೇರಿಸಿ, ಯಾಕಂತೇಳಿ ಅವರ ತಲೆಯಲ್ಲಿ ಒಂದೇ ಆಲೋಚನೆ ಮಾಡ್ತಾರೆ. ಈ ದೇಶದ ಜನ ಒಂದು ಆಲೋಚನೆ ಮಾಡಿ ಒಬ್ಬರಿಗೆ ಒಂದು ಪಕ್ಷಕ್ಕೆ ಓಟ್ ಕೊಡ್ತಾರೆ, ಅಥವಾ ಒಬ್ಬ ವ್ಯಕ್ತಿಗೆ ಓಟ್ ಕೊಡ್ತದೆ ಅಂತೇಳಿ ಒಂದು ರೀತಿಯ ಒಂದು ಭಾವನೆ. ಅದು ಆಗಿ ಹೋಗುವಂಥ ವಿಚಾರ ಅಲ್ಲ. ಅದಕ್ಕೆ ತೀವ್ರವಾದಂಥ ಸಂವಿಧಾನ ತಿದ್ದುಪಡಿ ಆಗಬೇಕು, ತೀವ್ರವಾದಂಥ ಆಡಳಿತಾತ್ಮಕ ಸುಧಾರಣೆ ಕೂಡ ಆಗಬೇಕು. ಅದನ್ನು ಯಾಕೆ ಆಗ್ತಾ ಇದೆ, ಇದು ಈ ಬೆಳವಣಿಗೆ ಯಾಕೆ ಆಗ್ತದೆ ಅಂತ ಎಂಬುದನ್ನು ನಾವು ವಿಶೇಷವಾಗಿ ಇಲ್ಲಿ ಗಮನದಲ್ಲಿ ತಗೊಳ್ಬೇಕಾಗ್ತದೆ. ಈಗ ದೇಶದಲ್ಲಿ ಒಂದು ರೀತಿಯ ಲಾವಾರಸ, ಒಂದು ಒಳ ಹರಿವು ಈ ದೇಶದಲ್ಲಿ ಹರಿತಾ ಇದೆ. ಇದು ಕೆಲವರ ಗಮನಕ್ಕೆ ಬಂದಿದೆ, ಕೆಲವರ ಗಮನಕ್ಕೆ ಬರಲಿಲ್ಲ. ಯಾವ ರೀತಿಯ ಲಾವಾರಸ ಇವತ್ತು ನಡೀತಾ ಇದೆ? ಜನರಿಗೆ ಚುನಾವಣೆಯಲ್ಲಿ ಒಂದು ರೀತಿಯ ಡೆಮಾಕ್ರಸಿ ಫೆಟಿಗ್, ಒಂದು ಪ್ರಜಾಪ್ರಭುತ್ವದಲ್ಲೇ ಒಂದು ರೀತಿಯ ಹತಾಶ ಭಾವನೆ, ಈ ವ್ಯವಸ್ಥೆ ನಡೀತದೇ ಇಲ್ವೋ ಅಂತೇಳಿ ಎಂಬ ಭಾವನೆ ಇವತ್ತು ದುರದೃಷ್ಟವಶಾತ್ ಈ ದೇಶದಲ್ಲಿ ನಡೀತಾ ಇದೆ. ಮೊನ್ನೆ ನಾಗಾಲ್ಯಾಂಡ್ನಲ್ಲಿ ಚುನಾವಣೆ ಆಯಿತು. ಅಲ್ಲಿ ಒಟ್ಟಿರುವಂಥದ್ದು ಇಡೀ ಸ್ಟೇಟ್ನಲ್ಲಿ 12.5 ಲಕ್ಷ ಮತದಾರರು. 4 ಲಕ್ಷ ಮಂದಿ ಎಲೆಕ್ಷನ್ ಬಾಯ್ಕಾಟ್ ಮಾಡಿದ್ದಾರೆ. 6 ಜಿಲ್ಲೆಯವರು. ಇದು ನಾವು ವಿಶೇಷವಾಗಿ ಗಂಭೀರವಾಗಿ ತೆಗೆದುಕೊಳ್ಬೇಕಾದ್ದು. ಆದ್ದರಿಂದ ಒಂದು ಚುನಾವಣೆ ಒಂದು ನೇಷನ್, ಒಂದು ಚುನಾವಣೆ ಒಂದು ರಾಷ್ಟ್ರ ಅಂತೇಳಿ ಹೇಳತಕ್ಕಂಥದ್ದು ಇದು ಅವ್ರಿಗಿರ್ಬೋದು. ಮೋದಿಯವರಿಗೆ ನಾನು ಈ ಸಾರಿ ಬರ್ತೇನೆ, ಬರೋ ಸಾರಿ ಬರ್ತೇನೆ, ಇನ್ನು ಮುಂದೆ ಕೂಡ ನಾನೇ ಬರ್ತೇನೆ ಅಂತೇಳಿ ಒಂದು ತಲೆಯಲ್ಲಿ ಇರ್ಬೋದು. ಅವರೀಗ NDA ಬಿಟ್ಬಿಟ್ಟಿದ್ದಾರೆ, BJP ಬಿಟ್ಬಿಟ್ಟಿದ್ದಾರೆ. ನರೇಂದ್ರ ಮೋದಿಯ ಗ್ಯಾರಂಟಿ ಅಲ್ವಾ, ಮೋದಿ ಗ್ಯಾರಂಟಿ. ಆದ್ದರಿಂದ ಇದನ್ನು ನಾವು ಇವತ್ತು ದೇಶದಲ್ಲಿ ಜನ ಎಚ್ಚೆತ್ತುಕೊಳ್ತಾ ಇದ್ದಾರೆ. ನಾನು ಹೇಳಿದೆಲ್ಲ ಅಂಡರ್ ಕರೆಂಟ್, ಆ ಲಾವಾರಸ ಯಾವಾಗ ಅದು ಜ್ವಾಲಾಮುಖಿಯಾಗಿ ಸ್ಫೋಟನ ಆಗ್ತದೆ ಅಂತೇಳಿ ದೇಶದಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ. ಅದು ಆಗ್ತದೆ. ಅದು ಆದ ಕಾರಣದಿಂದಲೇ ಇದನ್ನು ಒನ್ ಮ್ಯಾನ್ ಹೂ ಹ್ಯಾಸ್ ರಿಯಲೈಸ್ಡ್, ಒಬ್ಬರು ಈ ಒಂದು ಅಂಡರ್ ಕರೆಂಟ್ ಅಥವಾ ಜನರ ಹೃದಯದಲ್ಲಿ, ಇದು ಮತದಾರರ ಹೃದಯದಲ್ಲಿ ಹರಿಯತಕ್ಕಂಥ ಈ ಜ್ವಾಲಾಮುಖಿ ಯಾವಾಗ ಅದು ಸ್ಫೋಟನ ಆಗ್ತದೆ ಗೊತ್ತಿಲ್ಲ. ಸ್ಪಷ್ಟವಾಗಿ ಮೊನ್ನೆನೇ ಹೇಳಿದರು ಯಾರು, ನರೇಂದ್ರ ಮೋದಿಯವರು. ಅವ್ರು ಏನು ಹೇಳಿ ಅಂತ ಹೇಳಿದ್ರೆ, ನನ್ನನ್ನು ಸೋಲಿಸಲಿಕ್ಕೆ
ದೇಶದ ಒಳಗಿನ ಮುಖಂಡರು, ದೇಶದ ಹೊರಗಿನ ಮುಖಂಡರು ಪ್ರಯತ್ನ ಮಾಡ್ತಾ ಇದ್ದಾರೆ ಸೋಲಿಸಲಿಕ್ಕೆ. ಎರಡನೇದಾಗಿ ಇವತ್ತು ನೀವು ಸ್ಟೇಟ್ಮೆಂಟ್ ರಾಜಸ್ಥಾನದಲ್ಲಿ ಕೊಟ್ಟಂತ ಹೇಳಿಕೆ ನೋಡಿರ್ಬೋದು. ಒಂದು ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ 20 ಕೋಟಿ ಜನಸಂಖ್ಯೆ ಇದೆ, ಒಂದು ಜನಾಂಗ. ಆ ಜನಾಂಗವನ್ನೇ ಉದ್ದೇಶಿಸಿ ಒಂದು ದ್ವೇಷದ ಒಂದು ಜ್ವಾಲೆಯನ್ನೇ ಬಿಟ್ಬಿಟ್ಟಿದ್ದಾರೆ ಈ ದೇಶದಲ್ಲಿ. ಬಹುಶಃ ಪ್ರಧಾನಿ ಆಗಿದ್ದರು ದೇಶದ ಒಂದು ಶಾಂತಿ ನೆಮ್ಮದಿಯನ್ನ ನಿರ್ವಹಿಸತಕ್ಕಂಥ ಒಂದು ಜವಾಬ್ದಾರಿ ವಹಿಸಿದವರು ಇವತ್ತೊಂದು ಜನಾಂಗದ ಮೇಲೆ ಮಾಡಿದ್ರೆ ಇದಕ್ಕೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇದು ಸರ್ವಾಧಿಕಾರ ಆಡಳಿತೆಯಲ್ಲಿ ಮಾತ್ರ ಇಂಥ ಹೇಳಿಕೆಗಳು ಬರಲಿಕ್ಕೆ ಸಾಧ್ಯ ಇದೆ. ನಿಮ್ಗೆ ಗೊತ್ತಿದೆ ಏನಾಗಿದೆ ಇಂಥ ಒಂದು ಜನಾಂಗ ದ್ವೇಷವನ್ನ ಇವತ್ತು ಆಯಾಯ ದೇಶದಲ್ಲಿ ಅದು ಬಿತ್ತಿದಾಗ ಆ ದೇಶ ಏನಾಯ್ತು, ಅವರ ಗತಿ ಏನಾಯ್ತು ಮುಖಂಡರದ್ದು ಗೊತ್ತಿದೆ. ನೀವು ಹಿಟ್ಲರ್ಸ್ ಕತೆ ನೋಡಿದಿರಿ, ಮುಸೋಲಿನಿ ಕತೆ ಕೇಳಿದಿರಿ, ಸದ್ದಾಂ ಕತೆ ಕೇಳಿದಿರಿ. ಇವರೆಲ್ಲ